ಶರಣಪ್ಪನ ಹೇಳಿ ಕರೆಯೋದಲ್ರಿ ಸಸಿ ಮುಟ್ನಾಡ್ರಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ನೀಲಿ ಗ್ರಾಮದ ಸಕಲ ಸದ್ಭಕ್ತ ಮಹಾಮಂಡಳಿಗೆ ಹೊಳಿಟಿ ಗ್ರಾಮಸ್ಥರ ಪರವಾಗಿ ಸ್ವಾಗತ ಬಯಸ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಸಕಲ ಭಕ್ತಾದಿಗಳಿಗೂ ಗುರು ಹಿರಿಯರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಗೈತೇನೆ. ಸ್ವಾಗತ ಸುಸ್ವಾಗತ. ಇದೀಗ ನಮ್ಮ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಗಳಿಂದ ಪ್ರವಚನ ಕಾರ್ಯಕ್ರಮ. ಪಾರ್ವತೇಶ್ವರ ಮಹಾದೇವ ಶ್ರೀ ದ್ಯಾಮೋಹ ದೇವಿ ಮಾತಾ ಕಿ ಜೈ. ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕಿ ಜೈ. ಜೈ ಮಂಗಲಂ ಜೈ ನಮಃ ಪಾರ್ವತೇಶ್ವರ. ಧರೆಯ ದೇಗುಲವನ್ನು ಉದ್ಧರಿಪ ಗುರುಮೂರ್ತಿ, ದೇವನಾನತೆ ಮತ್ತು ಮುನ್ನಡೆದ ಸತ್ಕೀರ್ತಿ, ಜ್ಞಾನ ದಾಸೋಹ ಅನುಭವದ ಶಿವಮೂರ್ತಿ, ಶತಕೋಟಿ ಶರಣಾರ್ಥಿ ಬಸವಗುರು ಮಹಾಮೂರ್ತಿ. ಪರಮ ಪವಿತ್ರ ಕ್ಷೇತ್ರವಾಗಿರುವಂತಹ ಇಟಗಿ ಗ್ರಾಮದ ದ್ಯಾಮೋಹ ದೇವಿಯ ಸನ್ನಿಧಾನಕ್ಕೆ ಭಕ್ತಿಯ ಶರಣಗಳ ಸಮರ್ಪಣೆಯನ್ನು ಮಾಡಿ, ಇಟಗಿ ಗ್ರಾಮದ ಎಲ್ಲ ಹಿರಿಯರೇ, ಶಿವಾರ್ಥಿಗಳೇ, ದಾಸೋಹಿಗಳೇ, ತಾಯಂದಿರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯಿಂದ ಶರಣಾರ್ಥಿಗಳು. ಬಹುಶಃ ನಿರೂಪಕರು ಹೇಳಿದ ಹಾಗೆ ಇದೇ ನಿಮ್ಮ ಪಕ್ಕದ ಗ್ರಾಮವಾಗಿರುವಂತಹ ನೀರ್ಲಿಗಿ ಗ್ರಾಮದಲ್ಲಿ ನೀರ್ಲಿಗಿ ಉತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ಯದ. ಅಂಧ ಅನಾಥರ ಬದುಕಿಗೆ ಬೆಳಕಾಗಿರ್ತಕ್ಕಂತಹ ಪುಟ್ಟಜ್ಜನವರ ಮೂರ್ತಿ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ 21 ದಿನಗಳ ಕಾಲ ಶರಣರ ಚರಿತಾಮೃತ ಪ್ರವಚನ. ಹಿಂದೆಲ್ಲ ಬರಗಾಲ, ಪ್ರವಾಹ, ದೊಡ್ಡ ದೊಡ್ಡ ಮಾರಕ ರೋಗಗಳು ಊರಿಗೆ ಬಂದಾಗ ಊರಾಗ ಪುರಾಣ ಪ್ರವಚನ ಕೀರ್ತನೆಗಳನ್ನು ಹಚ್ತಿದ್ರು. ಯಾಕಂತಂದ್ರ ಆ ವರ್ಷ ಪುರಾಣ ಹಚ್ಚೋದ್ರಿಂದ ಊರಾಗ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾವ ಅಂತ ಹೇಳಿ, ಮತ್ತದು ಸತ್ಯವೂ ಕೂಡ ಆಗಿತ್ತು. ಹೀಗಾಗಿ ನೀರ್ಲಿ ಗ್ರಾಮದಲ್ಲಿ ಇಟ್ಟಂತಹ ಶರಣ ಚರಿತಾಮೃತ ಪ್ರವಚನ 21 ದಿನಗಳ ಕಾಲ ನಿತ್ಯವೂ ಕೂಡ ಪ್ರಸಾದ ನಡೆದದ, ದಾಸೋಹ ನಡೆದದ. ಆ ಒಂದು ಪ್ರವಚನ ಕೇವಲ ನೀರ್ಲಿಗಿ ಗ್ರಾಮಕ್ಕಷ್ಟ ಅದ್ರ ಪುಣ್ಯ ತಟ್ಟೋದು ಬೇಡ, ಆ ಪುರಾಣದ ಪುಣ್ಯ ಸುತ್ತ ಹಳ್ಳಿಗೂ ಮುಟ್ಲಿ, ಆ ಊರಿಗೂ ಮಳೆ ಬೆಳೆ ಚೆನ್ನಾಗಿ ಆಗ್ಲಿ ಕಾರಣಕ್ಕಾಗಿ ಪ್ರತಿದಿನನೂ ಒಂದೊಂದು ಹಳ್ಳಿಯವರ ಕಡೆಯಿಂದ ಗ್ರಂಥ ಪೂಜೆಯನ್ನು ಮಾಡಿದ ಮೇಲೇನೆ ಅವತ್ತಿನ ಪುರಾಣವನ್ನ ಪ್ರಾರಂಭ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ 23ನೇ ತಾರೀಕಿನಿಂದ ಎಲ್ಲ ಹಳ್ಳಿಗಳು ಗ್ರಂಥ ಪೂಜೆಯನ್ನು ಮಾಡಿ ಚಾಲನೆ ಕೊಟ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹಾವೇರಿ ತಾಲೂಕು, ಹಾವೇರಿ ಜಿಲ್ಲೆಯಲ್ಲಿ 89 ಹಳ್ಳಿಗಳಿದಾವೆ. ಆ 89 ಹಳ್ಳಿಗಳಲ್ಲಿ 21 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆ 21 ಹಳ್ಳಿಗಳಲ್ಲಿ ಇಟಗಿ ಗ್ರಾಮನು ಕೂಡ ಒಂದು. ಯಾಕಂದ್ರೆ ಇದು ಪುಣ್ಯದ ನೆಲ ಅಂತೇಳಿ ಈ ಊರನ್ನು ಕೂಡ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಹಾತ್ಮರನ್ನು ನಡೆಯುವುದೇ ಗಣಮುಕ್ತಿ ಪದಂ ಶಿವಾದವ ಅನ್ನುವ ಹಾಗೆ ಒಂದು ಭೂಮಿ ಮೇಲೆ ಒಂದು ಹುಲ್ಲುಕಡ್ಡೆ ಅಳ್ಳಾಡಬೇಕಾದ್ರೂ ಭಗವಂತನ ಅಪ್ಪಣೆ ಬೇಕಂತ. ಅಂಥದ್ರಲ್ಲಿ ಇವತ್ತು ಎಲ್ಲಿ ನೀರಲಿಗಿ, ಎಲ್ಲಿ ಇಟಗಿ, ಇದು ಸಂಬಂಧವನ್ನ ಬೆಸೆತಕ್ಕಂಥ ಕೆಲಸವನ್ನ ಶರಣ ಚರಿತಾಮೃತ ಪ್ರವಚನ ಮಾಡಕತ್ತದ. ಅದಕ್ಕಾಗಿ ಯಾವುದೋ ಒಂದು ಕಾರ್ಯ ನಡಿಬೇಕಾಗಿತ್ತು ಅಂದ್ರೆ ಭಗವಂತನ ಅಪ್ಪಣೆ ಬೇಕಂತ. ಹಂಗ ಇವತ್ತು ನೀರ್ಲಿಗಿ ಒಳಗ ಇಟಗಿ ಗ್ರಾಮಕ್ಕೆ ಒಂದು ದಿನದ ಪೂಜಾ ಬಂದೈತಿ ಅಂತಂದ್ರ ಅದು ಬಸವಣ್ಣನೇ ನಿರ್ಧಾರ ಮಾಡಿ ಕೊಟ್ಟಂತ ದಿನಾಂಕ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಹೀಗಾಗಿ ಆ ಒಂದು ದಿನದ ಗ್ರಂಥ ಪೂಜೆಗೆ ಇವತ್ತು ಮುಂಚಿತವಾಗಿ ನಮ್ಮ ಊರು ಹಿರಿಯರು ಬಂದು ಇಲ್ಲೆಲ್ಲ ಬೋರ್ಡ್ಗಳನ್ನು ಕಟ್ಟಿ ಹೋಗ್ಯಾರ, ಪ್ರಚಾರ ಮಾಡಿದಾರ, ಒಂದು ಆಟೋ ಮೈಕ್ ಬಂದದ. ಮತ್ತು ಜೊತೆಗೆ ಇವತ್ತೆಲ್ಲ ಭಜನಾ ಸಂಘದವ್ರು ಕುಡ್ಕೊಂಡು ನಿಮ್ಮ ಊರಿಗೆ ನಾವು ಬಂದಿದ್ದೇನು ಅಂತಂದ್ರ ನಮ್ಮ ನೀರ್ಲಿಗಿಯ ಗ್ರಂಥ ಪೂಜೆಗೆ ನೀವು ಬಂದು ಪೂಜೆ ಮಾಡಿ ಆಶೀರ್ವಾದ ತಗೊಂಡು ಪ್ರಸಾದವನ್ನು ಮಾಡಿ ಹೋಗಬೇಕು ಅನ್ನುವಂಥ ಆಮಂತ್ರಣವನ್ನು ಕೊಡ್ಲಿಕ್ಕೆ ನಾವು ನಿಮ್ಮ ಊರಿಗೆ ಬಂದೀವಿ. ಹೀಗಾಗಿ ಇಟಗಿ ಗ್ರಾಮದ್ದು 3ನೇ ತಾರೀಕು ಅಂತ ನಾವು ತೀರ್ಮಾನ ಮಾಡಿರೋದ್ರಿಂದ ಜಾತ್ರೆ ಇದೆ ಅಂತಕ್ಕಂಥ ಒತ್ತಡ ಮಧ್ಯದೊಳಗೂ ಕೂಡ ತಾವೊಂದಿಷ್ಟು ಹಿರಿಯರು ಬಂದು ಅವತ್ತು 4 ಜನ ನೇಮಕರೇ ಬಂದು ಅವತ್ತು ಗ್ರಂಥ ಪೂಜೆ ಮಾಡಿ ನೀವು ಪುರಾಣ ಪ್ರಾರಂಭ ಮಾಡ್ರಿ ಅಂತ ನಮಗೆ ಚಾಲನೆ ಕೊಟ್ಟು ಹೋಗ್ರಿ. ಮತ್ತು ಜಾತ್ರೆ ಮುಗಿದ ಮೇಲೆ 12ನೇ ತಾರೀಕಿನವರೆಗೂ ಅದ. 12ನೇ ತಾರೀಕು 11ನೇ ತಾರೀಕು ಬಹಳ ವಿಶೇಷ ಕಾರ್ಯಕ್ರಮ ಇರೋದ್ರಿಂದ
ಅವೆಲ್ಲ ಊರಾಗ ಡಂಗ್ರ ಹೊಡೋದು ಎಲ್ಲ ಮನೆ ಮನೆಯಿಂದನೂ ಒಬ್ಬೊಬ್ಬರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಗೆ ಆಗಬೇಕು ಅನ್ನುವಂಥ ವಿನಂತಿಯನ್ನ ಇಟಗಿ ಗ್ರಾಮದ ಎಲ್ಲ ಹಿರಿಯರಿಗೆ ಮಾಡ್ತಾ, ವಿಶೇಷವಾಗಿ ನೀರ್ಲಿ ಗ್ರಾಮ ಸಣ್ಣ ಗ್ರಾಮ, ಅಂಥವರು ಎಲ್ಲ ಹಳ್ಳಿಗಳನ್ನು ಕೂಡಿಸ್ಕೊಂಡು ಸುಮಾರು 30 ರಿಂದ 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ವಿಶೇಷ ಏನು ಅಂತಂತಂದ್ರೆ 5,000 ಜನ ಮುತ್ತೈದರಿಗೆ ಉಡಿ ತುಂಬು ಕಾರ್ಯಕ್ರಮ, 11 ಜೋಡಿ ಸಾಮೂಹಿಕ ವಿವಾಹ ಮತ್ತು 1008 ಕುಂಭಗಳ ಮೆರವಣಿಗೆ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಹಾಕೊಂಡು ಡಿಸೆಂಬರ್ 23ರಿಂದ ಈಗ ಕಾರ್ಯಕ್ರಮ ಪ್ರಾರಂಭ ಆಗ್ಯದ. ಸಾಧ್ಯ ಆದರೆ ಇವತ್ತು ನಾಳೆ ಒಂದಿನ ನೀವು ಬಂದು ನೋಡ್ಕೊಂಡು ಹೋಗ್ರಿ. 3ನೇ ತಾರೀಕು 4 ಜನ ಹಿರಿಯರು ಬಂದು ಗ್ರಂಥ ಪೂಜೆ ಮಾಡಿ ಚಾಲನೆ ಕೊಟ್ಟು ನಿಮ್ಮ ಜಾತ್ರೆ ಮುಗಿದ ಮೇಲೆ ಹೆಣ್ಣು ಗಂಡು ಗಾಡಿ ಮಾಡ್ಕೊಂಡು ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಜೊತೆಗೆ ನಿತ್ಯವೂ ಕೂಡ ಅಲ್ಲಿ ದಾಸೋಹ ನಡೆದಿರೋದ್ರಿಂದ ಅಜ್ಜವರೇ ನಾವು ಕೂಡ ಹೇಳಿಲ್ಲ ಅಂದ್ರೆ ತಪ್ಪಾಗ್ತದೆ. ಏನು ಅಂತಂದ್ರೆ ಒಂದು ದಿನ ನಾವು ಕೂಡ ದಾಸೋಹ ಮಾಡಿಸ್ತೀವಿ ಅಂತಕ್ಕಂಥ ಮನಸ್ಥಿತಿ ಇದ್ರೆ 25,000 ರೂಪಾಯಿ ನಿಗದಿಯನ್ನ ಮಾಡಿದಾರ. ಒಂದು ದಿನ ದಾಸೋಹನ ಮಾಡಿಸ್ಬೋದು. ಇಲ್ರಿ ಅಜ್ಜರ ಊರು ಹೊತ್ತಿಂದ ಆಗಂಗಿಲ್ಲ, ಒಬ್ಬೊಬ್ಬರೇ ಮಾಡಿಸ್ತೀವಿ ಅಂತಂದ್ರೂ ಕೂಡ ಅವ್ರಿಗೆ ಅವಕಾಶ ಇದೆ. ಮತ್ತ ಶರಣ ದಂಪತಿ ಸನ್ಮಾನ ಅಂತ ಹೇಳಿ 555 ಜನಕ್ಕೆ ಸನ್ಮಾನ ಇಟ್ಕೊಂಡಿದ್ದೀವಿ ದೊಡ್ಡ ವೇದಿಕೆ ಮೇಲೆ. ಹೀಗಾಗಿ ಯಾರಾದರೂ ಶರಣ ದಂಪತಿಗಳಾಗಿ ಅಲ್ಲಿ ಬಂದು ಜಗದ್ಗುರುಗಳು ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವ್ರಿಗೆ ವೇದಿಕೆ ಮೇಲೆ ಕರೆದು ಶರಣ ದಂಪತಿ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ಇರೋದ್ರಿಂದ ಅದಕ್ಕೆ 5,000 ರೂಪಾಯಿನ ನಿಗದಿ ಮಾಡಲಾಗ್ಯದ. ಯಾರಾದರೂ ಶರಣ ದಂಪತಿ ಸನ್ಮಾನ ಮಾಡಿಸೋರಿದ್ರೆ ಅವ್ರ ಹೆಸರನ್ನು ಕೊಟ್ಟು ಅಲ್ಲಿ ರಸೀದಿಯನ್ನು ಪಡಿಬೇಕು ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ವಿಶೇಷವಾಗಿ ನಿಜಲಿಂಗ ಮಹಾಸ್ವಾಮಿಗಳು ಏನು ನೀರ್ಲಿಗೆ ನಿಜಲಿಂಗ ಸ್ವಾಮಿಗಳದು ಗದ್ದಿಗೆ ಅನಾವರಣವು ಕೂಡ ನೀರ್ಲಿಗೆ ಒಳಗದ. ಪುಟ್ಟರಾಜ ಕವಿಗುವಾಯಿಗಳ ಮೂರ್ತಿ ಅನಾವರಣದ. ಕಲ್ಮೇಶ್ವರ ಮತ್ತು ಮೈಲಾರಲಿಂಗೇಶ್ವರ ದೇವಸ್ಥಾನ ಕಳಸಾರೋಹಣ ಅದ. ಹೀಗೆ ಕೆರೆಕೊಪ್ಪ ಹನುಮಪ್ಪನ ಮೂರ್ತಿ ಮತ್ತು ಚೌಡೇಶ್ವರಿ ದೇವಿ ಮೂರ್ತಿ ಪ್ರತಿಷ್ಠಾಪನೆ, ಹೀಗೆ 10 ಹಲವಾರು ಕಾರ್ಯಕ್ರಮಗಳ ಯೋಜನೆಯನ್ನು ಹಾಕೊಂಡು ನೀರ್ಲಿಗೆ ಒಳಗೆ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಇಟಗಿ ಬೇರೆ ಅಲ್ಲ, ನೀರ್ಲಿಗೆ ಬೇರೆ ಅಲ್ಲ. ನೀವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಬಂದು ನೀರ್ಲಿಗೆ ಉತ್ಸವವನ್ನು ಯಶಸ್ವಿಗೊಳಿಸಬೇಕು. ನಿಮ್ಮ ಕೈಲಿ ಆದಂತಹ ತನು ಮನ ಧನದ ಸೇವೆಯನ್ನ ಸಲ್ಲಿಸಿ ನೀರ್ಲಿಗೆ ಉತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರವಾಗಿ ತಿಳಿಸ್ತಾ, ಮತ್ತು ವಿಶೇಷವಾಗಿ ಪ್ರತಿ ಹಳ್ಳಿಗೂ ನಾವೊಂದು ತೆಂಗಿನ ಸಸ್ಯ ನಡುವಂತ ಕಾರ್ಯಕ್ರಮ ಮಾಡಾಕತ್ತೀವಿ. ಉದ್ದೇಶ ಏನು ಅಂದ್ರೆ ಹಸಿರು ಅಭಿವೃದ್ಧಿಯ ಸಂಕೇತ. ಹೀಗಾಗಿ ಅದು ಕಲ್ಪವೃಕ್ಷವಾಗಿ ಹೆಂಗ ಬೆಳೆದು ಇನ್ನೊಬ್ಬರಿಗೆ ಫಲ ಕೊಡ್ತದ, ಹಂಗ ಇಟಗಿ ಗ್ರಾಮನು ಕೂಡ ಗಿಡ ಬೆಳೆದಂಗೆ ಬೆಳೆದು ಈ ಊರು ಕೂಡ ಇನ್ನೊಬ್ಬರಿಗೆ ಫಲ ಕೊಡುವಂತ ಗ್ರಾಮವಾಗ್ಲಿ, ಇದು ಅಭಿವೃದ್ಧಿಯಾಗಿ ಬೆಳೀಲಿ, ಈ ಊರು ಯಾವತ್ತಿಗೂ ಕೂಡ ಸಮೃದ್ಧಿಯಾಗಿ ಇರಲಿ ಅನ್ನುವಂತ ಪ್ರಾರ್ಥನೆಯನ್ನು ಮಾಡಿ ಗಿಡವನ್ನ ನೆಡುವಂತ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ನೀರ್ಲಿಗಿ ಗ್ರಾಮಕ್ಕೆ ಇರ್ಲಿ. ಇಟಗಿ ಅಂತಂದ್ರ ಬಹಳ ಪವಿತ್ರ ಕ್ಷೇತ್ರ, ಇದು ದೊಡ್ಡ ಪರಂಪರೆ ಕ್ಷೇತ್ರ. ಬಹುಶಃ ಶಿರಹಟ್ಟಿಯ ಭಾವೈಕ್ಯತೆ ಪೀಠದ ಫಕೀರ ಸ್ವಾಮಿಗಳಿಗೆ ದೀಕ್ಷೆ ಕೊಟ್ಟಂತಹ ಊರಿನ ಗುರುಗಳ ಮಠ ಇದು. ಇಟಗಿ ಅಂತಂದ್ರೆ ಸಾಮಾನ್ಯ ಅಲ್ಲಿ ದೊಡ್ಡ ಪರಂಪರೆ. ಶಿರಹಟ್ಟಿಯ ಫಕೀರದ ಏನು ಪರಂಪರೆಗೆ ಗುರುಗಳಾಗಿರ್ತಕ್ಕಂತಹ ಇಟಗಿಯ ವಿರಕ್ತ ಮಠದ ಹಿಂದಿನ ಗುರುಗಳು ದೀಕ್ಷೆ ಕೊಟ್ಟಿರ್ತಕ್ಕಂಥದ್ದು. ಅಂತಹ ಗುರು ಪರಂಪರೆಯ ನೆಲದೊಳಗ ಇವತ್ತು ದ್ಯಾಮೋಹನ್ ಗುಡಿಯನ್ನ ಬಹಳ ಅದ್ದೂರಿಯಾಗಿ ಕಟ್ಟಿದ್ದೀರಿ. ನನಗೆ ಆಶ್ಚರ್ಯ ಆಯ್ತು. 6 ತಿಂಗಳೊಳಗ ಗುಡಿ ಆಗಿತ್ತಂದ್ರು 6 ತಿಂಗಳೊಳಗ ಒಂದು ಸಣ್ಣ ಕಟ್ಟಡ ಕಟ್ಟಕ್ಕಾಗಿಲ್ಲ. ಅಂಥದ್ರೊಳಗ ಈ ಗುಡಿ ನೋಡಿದ್ಮೇಲೆ ಅನಿಸ್ತದ, ಈ ನಾಡಿನೊಳಗೆ ನೀರಿಗೆ ಬರ ಇರ್ಬೋದು, ಈ ನಾಡಿನೊಳಗೆ ಅನ್ನಕ್ಕೆ ಬರ ಇರ್ಬೋದು, ಆದ್ರೆ ಇಟಗಿಯ ಭಕ್ತರ ಭಕ್ತಿಗೆ ಬರ ಇಲ್ಲ ಅನ್ನುವಂಥದ್ದನ್ನ ತಾವೆಲ್ಲ ತೋರಿಸ್ತೀವಿ. ಒಗ್ಗಟ್ಟಾಗಿ ನಿಂತು ಬಹಳ ಚೆನ್ನಾಗಿ ನೀಟಾಗಿ ತಾವು ಗುಡಿಯನ್ನು ಕಟ್ಟಿದ್ದು ನೋಡಿ ಬಹಳ ಸಂತೋಷ ಆಗ್ಯದ. ಇಟಗಿ ಗ್ರಾಮ ಹೀಗೆ ಅಭಿವೃದ್ಧಿಯಾಗಿ ಬೆಳೀಲಿ, ಇಲ್ಲಿ ಸಿರಿ ಸಂಪತ್ತು ನೆಮ್ಮದಿ ಶಾಂತಿ ನೆಲೆಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ತಾವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರಿಸಿ ಈ ಆಮಂತ್ರಣವನ್ನು ಸ್ವೀಕರಿಸಿ ತಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಬಂದು ನೀರ್ಲಿಗೆ ಉತ್ಸವವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಕ್ಷಣ. ಹಳ್ಳಿ ಗ್ರಾಮದ ಅಭಿವೃದ್ಧಿ ಸದಾಕಾಲವು ಬೆಳಗಲಿ ಅನ್ನುವಂತ ಆಶೀರ್ವಚನೆ ಮಾಡಿರ್ತಕ್ಕಂಥ ಶ್ರೀಗಳಿಗೆ ಗ್ರಾಮಸ್ಥರ ಗುರುಹಿರಿಯರ ಪರವಾಗಿ ಶರಣಾರ್ಥಿಗಳು. ಇದೀಗ ಶ್ರೀಗಳಿಗೆ ಸನ್ಮಾನ ಕಾರ್ಯಕ್ರಮ
ರಾಘವೇಂದ್ರ ತಿರುಗಡೆ ಸರ್ಗಳು ಹಾಗೂ ಎಲ್ಲ ಸಂಘಟನೆಗಳು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತೇವೆ. ಅದೇ ರೀತಿಯಾಗಿ ನಾಳೆ ಪುರಾಣ ಗ್ರಂಥ ಪೂಜಾ ಕಾರ್ಯಕ್ರಮ ಇರುವುದರಿಂದ ಸಕಲ ಭಕ್ತಾದಿಗಳು ಸರಿಯಾಗಿ 6 ಗಂಟೆಗೆ ಗ್ರಾಮ ದೇವಿಯ ಮುಂಭಾಗದಲ್ಲಿ ಬಂದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹೋಗಿ ಆ ಗ್ರಂಥ ಪೂಜೆಯನ್ನ ಮಾಡಿ ಬರೋಣ ಅನ್ನುವಂತ ಮಾತನ್ನ ತಮ್ಮ ಎದುರಿಗೆ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದಾರೆ. ದಯಮಾಡಿ ನಾಳೆ ಸಂಜೆ ಸರಿಯಾಗಿ 6 ಗಂಟೆಗೆ ಗ್ರಾಮ ದೇವಿ ದೇವಸ್ಥಾನದಲ್ಲಿ ತಮ್ಮ ವಾಹನಗಳೊಂದಿಗೆ ಎಲ್ಲ ಭಕ್ತಾದಿಗಳು ಹೋಗಿ ನೀರು ಗ್ರಾಮಕ್ಕೆ ನಾವು ಹೋಗಿ ಆ ಗ್ರಂಥ ಪೂಜೆಯನ್ನು ಮಾಡಿ ನಮ್ಗೆ ಕೈಲಾದಷ್ಟು ಪ್ರಸಾದ ಸೇವೆಗೆ ನಾವೆಲ್ಲರೂ ತನುಮನದಿಂದ ಸಹಾಯ ಮಾಡಿ ಬರೋಣ ಅನ್ನುವಂತ ಮಾತನ್ನ ಎಲ್ಲ ಗುರುಗಳಿಗೂ ಸಮರ್ಪಣೆ ಮಾಡ್ತಾ ಇದ್ದೇವೆ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ 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 ಮಹಾದೇವ. ಚಂದ್ರಶೇಖರ ಮಹಾರಾಜ್ ಕಿ, ಪುಟ್ಟರಾಜ ಗವಾಯಿಗಳು ಮಹಾರಾಜ್ ಕಿ. ಆಯ್ತು.